ಇವತ್ತು ನಮ್ ತಾಯಿ ತಿಥಿ ದಿವಸ, ಅದಕ್ಕೆ ಪೂಜೆಗೆಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ತಿಥಿ ಪೂಜೆನಾ? ಅದು ನಿಮ್ಮ ಊರಲ್ಲಿ ಮಾಡ್ಬೇಕು ತಾನೆ? ಹೌದು, ಪ್ರತಿ ವರ್ಷ ಊರಲ್ಲೇ ಮಾಡ್ತಿದ್ವಿ. ಇವಾಗ ಇಲ್ಲಿದ್ದೀನಿ ಅಲ್ವಾ, ಹಾಗಾಗಿ ಇಲ್ಲೇ ಪೂಜೆ ಮಾಡ್ತೀನಿ ಅಂತ ದೊಡ್ಡಜ್ಮಾನ್ರನ್ ಕೇಳ್ದೆ. ಅದಕ್ಕವರು ಇಲ್ಲೇ ಪೂಜೆ ಮಾಡು ಅಂತ ಹೇಳಿದ್ರು. ಒಳ್ಳೆ ವಿಷಯ. ಡ್ಯಾಡ್ ಹೇಳಿದಾರೆ ಅಂದ್ಮೇಲೆ ನೀನ್ ಖುಷಿಯಿಂದ ಮಾಡು. ನೋಡಿ, ಅವಳು ಪೂಜೆ ಮಾಡೋದಕ್ಕೆ ನೀವೇನಾದ್ರೂ ತೊಂದರೆ ಕೊಟ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅವಳು ಈ ಮನೆ ಸೊಸೆ ಅನ್ನೋದು ನೆನಪಿಲ್ಲ. ಮಯೂರಿ, ನೀನ್ ಪೂಜೆ ಶುರು ಮಾಡ್ಕೊಳಮ್ಮ. ಸರಿ ಯಜಮಾನ್ರೆ. ಏನ್ ಸಂಭವ ಇವಳು? ನಮ್ಮ ಮನೆಯಲ್ಲಿ ಅವಳು ತಾಯಿ ತಿಥಿ ಮಾಡ್ತಿದ್ದಾಳೆ. ಇದೇನಾದ್ರೂ ಅತ್ತೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಹೌದು ಬಾಬಾ, ನೆನ್ನೆ ನಾವು ಕೂತ್ಕೊಂಡು ಅಣ್ಣಲೇನೋ ಚೇಂಜಸ್ ಕಾಣಿಸ್ತಾ ಇದೆ, ಈ ಮನೇಲೇನೋ ದೊಡ್ಡ ಡ್ರಾಮಾ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಲ್ಲ, ಈಗಾದ್ರೂ ನಡೆಯೋ ಚಾನ್ಸಸ್ ಕಾಣಿಸ್ತಾ ಇದೆ. ಅಲ್ಲ ಸಮ್ಮು, ನಾವಿಬ್ರು ಇಲ್ಲಿ ಕಡ್ಲೆಪುರಿ ನೋಡಿರೋ ಕಾಗೆ ತರ ಅರ್ಚ್ಕೋತಾ ಇದ್ರೆ, ನೀ ನೋಡಿದ್ರೆ ಸ್ವಿಚ್ ಆಫ್ ಆಗಿರೋ ಫೋನ್ ತರ ಸುಮ್ನೆ ಕೂತಿದೆಯಲ್ಲ. ಏಕೆ? ನಾವ್ ಹೇಳ್ತಿರೋದು ನಡೆಯೋಲ್ಲ ಅಂತನ? ಬಾಬಾ, ಆ ಕೆಲಸದವಳ ಸುಮ್ನೆ ಬಿಟ್ರೆ ಇಡೀ ಮನೆನ ಆಕ್ಯುಪೈ ಮಾಡ್ಕೊಳ್ತಾಳೆ. ಇವತ್ತು ಮನೇಲಿ ತಿಥಿ ಮಾಡಿದಾಳೆ, ನಾಳೆ ಅವ್ರ ಮನೆಯೆಲ್ಲ ಕರೆಸಿ ಈ ಮನೇಲಿ ದೊಡ್ಡ ಹಬ್ಬ ಮಾಡ್ತಾಳೆ. ಹೌದೌದು, ಅದಕ್ಕೆ ಮಾವ ಮತ್ತು ತಾರಕ್ ಕೂಡ ಸಪೋರ್ಟ್ ಮಾಡ್ತಾರೆ. ಅತ್ತೆ ಇದನ್ನೆಲ್ಲ ನೋಡಿ ಮನೆನ ರಣರಂಗ ಮಾಡ್ತಾರೆ.